ಸರಿ ಓಕೆ ಫ್ರೆಂಡ್ಸ್, ಎಲ್ಲಿ ಹೋಗ್ತಾ ಇದೀವಿ ನಾವು? ಹಾಯ್ ಫ್ರೆಂಡ್ಸ್, ಎಲ್ಲಿ ಹೋಗ್ತಾ ಇದೀವಿ? ಕೋತಿ ಆಡೋದಂಗೆ ಆಡೋದಕ್ಕೆ ನಾವು ಯೂಟ್ಯೂಬ್ ಮಾಡಕ್ ನಾವು ನಮ್ ಗ್ಯಾಂಗಲ್ ಒಬ್ಬ ಕೌಶಿಕ್ ಅಂತಿದ್ದ, ಅವ್ನ್ ಗ್ರೂಪ್ ರೇಷಕ್ ಬರ್ಬೇಡಿ ಅಂದ್ರೆ ರೆಡಿಯಾಗಿ ಹೋಗ್ತಾ ಇದೀವಿ. ಅಲ್ಲಿ ಹೋದ್ರೇನೆ ಗೊತ್ತಾಗತ್ತೆ ಅವ್ನ ನಮ್ಮ ಮನೆ ಒಳಗೆ ಕರಿತಾನೋ ಕರಿಯಲ್ವೋ ಅಂತ. ಏನ್ ಹೇಳ್ತಿಲ್ಲ ಅವನೇ? ಸರ್ಪ್ರೈಸ್ ವಿಸಿಟ್ ಕೊಡೋಣ ಅನ್ಕೊಂಡಿದೀವಿ ಫ್ರೆಂಡ್ಸ್. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಕೌಶಿಕ್ ಫ್ರೆಂಡ್ಸ್, ನಿಮ್ನೆಲ್ಲ ಯಾರನ್ನೂ ಕರ್ದೇ ಇಲ್ಲ ಫ್ರೆಂಡ್ಸ್, ಬೇಜಾರ್ ಮಾಡ್ಕೊಂಬಿಡಿ. ಸಾರಿ, ನಿಮ್ಗೆ ಯಾರಿಗೂ ಹೇಳಿಲ್ಲ ನಾವು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದೀವಿ ಅಂತ. ಸಾರಿ, ಕೌಶಿಕೆ ನಿಮ್ಗೆ ಹೇಳಿಲ್ಲ, ಇವನ್ ತಪ್ಪು ಹೇಳ್ತಾವನೆ. ಅನ್ರೆಸ್ಪೆಕ್ಟ್ ಅನ್ಕೊಂಬೇಡಿ ಫ್ರೆಂಡ್ಸ್. ಕೌಶಿಕ್ ಸರ್ಪ್ರೈಸ್ ಆಗ್ತಾನಲ್ಲ, ಅಲ್ಲೋಗಿ ನಾವು ಸರ್ಪ್ರೈಸ್ ಆಗ್ತೀವೋ ಗೊತ್ತಿಲ್ಲ. ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ಅವ್ರ ಮನೆಗೆ ಹೋಗ್ತೀವಿ, ತೋರಿಸ್ತೀವಿ ಅವ್ರ ಮನೆನ. ಇಲ್ಲ, ಇವಾಗ ಸದ್ಯಕ್ಕಿರೋ ಪ್ಲಾನ್ ಏನು ಅಂದ್ರೆ ನಾವು ಸ್ಟೇಗೆ ಹೋಗ್ತಾ ಇದೀವಿ. ಸ್ಟೇಗೆ ಹೋಗಿ ಸ್ವಲ್ಪ ಸ್ಟೇ ಎಲ್ಲ ನಾವು ಒಂದು ಹೋಮ್ ಟೂರ್ ಮಾಡ್ತೀವಿ ಸ್ಟೇದು. ಸ್ಟೇ ಟ್ಯೂನ್ಡ್. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದ್ರೆ ನಿಮ್ಗೆ ಸ್ಟೇಲಿ 10% ಆಫ್ ಕೊಡಿಸ್ತೀವಿ. ಕೆಳಗ್ ಗಂಟೆ ಇದೆ, ಹೊಡಿ ಫ್ರೆಂಡ್ಸ್. ರಾಜ್ಕುಮಾರ್ ಅಂತ ಬರ್ತಾನೆ, ನೈಟ್ ಅಲ್ಲಿ ಕಾಣಿಸಲ್ಲ, ಬೆಳಿಗ್ಗೆ ತೋರಿಸ್ತೀವಿ ಫ್ರೆಂಡ್ಸ್. ಕೆಳಗ್ ಗಂಟೆ ಇದೆ, ಹೊಡಿರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ವಿಲ್ ಸಿ ಯು ನೆಕ್ಸ್ಟ್ ಬ್ಲಾಗ್. ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬೇರೆ ಬ್ಲಾಗ್ ನೋಡ್ತಾ ಇರಿ. ಇನ್ನೊಂದು ಗ್ಯಾಂಗ್ ಇಲ್ಲಿ ಬಂದಿದ್ದಾರೆ, ಇಲ್ಲಿ ನೋಡಿ. ಇವರೇ ಲೇಟ್ ಅಶ್ವಿನಿ ಅಂತ, ಲೇಟಾಗಿ ಮಾಡ್ಬೋದು, ಹೇಳ್ತಾರೆ ಲೇಟಾಗಿ ಕೆಲಸ ಮಾಡ್ತಾರೆ. ಹೇಳಿ. ನೋಡಿಲ್ವಾ ನಮ್ ಬ್ಲಾಗ್ ವಿಡಿಯೋಸ್ ನೀವು? ಹಾಯ್ ಫ್ರೆಂಡ್ಸ್, ಬನ್ನಿ ಹೋಮ್ ಟೂರ್ ಮಾಡ್ಸೋಣ. ರೂಮ್ ಟೂರಾ ಹೋಮ್ ಟೂರಾ? ರೂಮ್ ಟೂರು ನೋಡಿ. ಇದಿದೆ, ಟಿವಿ ಇದೆ, ಇದು ಡ್ರೆಸ್ಸಿಂಗ್ ಟೇಬಲ್, ಒಂದು 8 ಅಡಿ ಮಿರರ್, ಇದು ಬೆಡ್. ಏನು ಕಂಪ್ನಿ ಸರ್? ಬಾಯ್ಸ್ ಇರೋದು ನೀವು? ಹಾಗಾಗಿ ಏನ್ ಸಾಫ್ಟ್ ಇದ್ರು. ನೋಡಿ ಫ್ರೆಂಡ್ಸ್, ಈ ಸ್ಟೇದು ವೆರಿ ಇಂಪಾರ್ಟೆಂಟ್ ಅಟ್ರಾಕ್ಷನ್ ಇದು. ಬೆಳಗ್ಗೆ ಇದ್ರೆ ಬೀಚು, ರಾತ್ರಿ ಮಲಗಬೇಕಾದ್ರೆ ಬೀಚು. ಬಂದಿದ್ದೀವಿ. ಸೊ ಸ್ವಲ್ಪ ಎಷ್ಟು ಮಾಡ್ತಾ ಇದ್ದೀವಿ, ಸುಮ್ಮನೆ ಚಿಟ್ ಮಾಡ್ಕೊಂಡಿದ್ದಾರೆ. ಇವಾಗ ಏನು ಪ್ಲ್ಯಾನ್ ಅಂದರೆ, ನಮಗೆ ರೂಮ್ ಕೆಳಗೆ ಕೊಟ್ಬಿಟ್ಟಿದ್ದಾರೆ. ಸೊ ಎಲ್ಲ ಒಂದೇ ಅದೇ ತಗೊಳ್ಳೋಣ ಅಂತ ಸ್ಕೆಚ್ ಹಾಕಿ ಅಶ್ವಿನಿನ ರಕ್ಷಣ ಅಂತ ಇದ್ದೀವಿ. ಅದರಿಂದ ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ. ಸರಿ ಫ್ರೆಂಡ್ಸ್, ಹಾಯ್ ಗಾಯ್ಸ್, ಐ ಆಮ್ ಬ್ಯಾಕ್. ಸೊ ನಾವೆಲ್ಲ ಈಗ ರೆಡಿಯಾಗಿ ಇದ್ದೀವಿ. ಸೊ ನಾನು ರೆಡಿಯಾಗಿ ಕೆಳಗೆ ಬಂದಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ರೂಮಲ್ಲಿ ರೆಡಿ ಆಗ್ತಾ ಇದ್ದಾರೆ. ಸೊ ದೇ ಶುಡ್ ಬಿ ಇನ್ ಅರೌಂಡ್ 5 to 10 minutes. ಸೊ ಎಲ್ಲರೂ ಬಂದಿದ್ದ ತಕ್ಷಣ ದೆನ್ ವಿ ವಿಲ್ ಲೀವ್ ಹಿಯರ್ ಟು ಕೌಶಿಕ್ ಹೋಮ್. ಸೊ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ದ ಬ್ಲಾಗ್ ಫ್ರಮ್ ದೇರ್. ಓಕೆ, ಸೊ ಇದನ್ನು ರೆಡಿ ಆಗಿದ್ದೀವಿ. ಈಗ ಕುಂದಾಪುರ ಕೌಶಿಕ್ ಕೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಿಮಿಷ ತೋರಿಸಿದೆ ಗೂಗಲ್ ಮ್ಯಾಪು. ಇನ್ನೊಂದು ಕಾರ್ ಆಸೆಗೆ ಬರ್ತಾ ಇದ್ದ, ಬಟ್ ಅವ್ನು ಗೂಗಲ್ ಮ್ಯಾಪ್ ಮಾತಾಡ್ಸೋದಕ್ಕೆ ಬೇರೆ ಕಡೆ ಹೋಗಿದ್ದಾನೆ, 22 ಕಿಲೋಮೀಟರ್ ದೂರ. ಅವನು ಈಗಷ್ಟೇ ವಿಯೆಟ್ನಾಮಿಂದ ಬಂದಿದ್ದಾನೆ. ವಿಯೆಟ್ನಾಮಿಂದ ಬಂದು ಟೈಟಾಗಿ ಮಲಗಿದ್ದ. ಚಿಕ್ಕದ ಮೇಲೆ ಹೊಡೆದು ಎಬ್ಸಿ ಸ್ನಾನ ಮಾಡಿಸಿ ಬಟ್ಟೆ ಹಾಕೋಗಿ ಕರ್ಕೊಂಡ್ಬಂದಿದ್ದೀವಿ. ಇವ್ನಿಗಿನ್ನೂ ನಶೆ ಇಳ್ದಿಲ್ಲ. ಸದ್ಯಕ್ಕೆ ನಾವಿಬ್ಬರೇ ಅಷ್ಟೇ ಒಳ್ಳೆಯವರು ಕಾರಲ್ಲಿ. ಸೊ ಇವಾಗ ಬಂದಿದ್ವಿ ಕೌಶಿಕ್ ಮನೆ ಹತ್ರ, ಕಾರ್ ಇಳಿದು ಹೋಗ್ತಾ ಇದೀವಿ. ಹುಡುಗಿರು ಕಷ್ಟನೇ ಪಡಲ್ಲ ಅಂತ ಬಿಸಿಲಲ್ಲಿ ನಡಿಬೇಕು, ಅಲ್ಲೇ ಮನೆ ಪಕ್ಕದಲ್ಲೇ ನಿಲ್ಲಿಸಿ ಬೆಡ್ರೂಮ್ ಒಳಗೇನೆ ಡ್ರಾಪ್ ಮಾಡಿ ಅಂತಾರೆ. ಅವ್ರಿಗೋಸ್ಕರ ನಾವು ಕಷ್ಟಪಡ್ತಾರೋದು, ಮಾಡೋಕ್ಕಾಗಲ್ಲ, ಸಪೋರ್ಟ್ ಮಾಡೋಣ. ನೆನ್ನೆ ಬೇರೆ ವುಮೆನ್ಸ್ ಡೇ ಇತ್ತು ಗೈಸ್.
ನೋಡಿ ಮನೆ ಚಿಂದ್ಯ ಕಟ್ಟಿದಾರ. ಇನ್ನೊಂದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಮ್ ಟೂರ್ ಕೊಡ್ತೀವಿ. ಇನ್ನೊಂದು 2 ನಿಮಿಷದಲ್ಲಿ ಹೋಮ್ ಟೂರ್ ಕೊಡ್ತೀವಿ ಗೈಸ್. ನಾವು ಹೋಮ್ ಟೂರ್ ಮಾಡ್ತಾ ಇದೀವಿ. ಪರ್ಮಿಷನ್ ತಗೋ. ಮೇಘ ಹೇಳಿಲ್ಲ ಬೆಳಗ್ಗೆಯಿಂದ. ಎಲ್ಲಿ ಕರ್ಕೊ ಬರ್ಬೇಕು ತಾನೆ, ನಮ್ಮ ಊರಾರು ನೋಡ್ಬೋದಿತ್ತು. ತುಂಬ ದೂರ ಮಚ್ಚ ಮಗು. ಇದು ಯಾರು ಇದೇ ರೂಮ್ ಬಾಲ್ಕನಿ ಇದೆ. ನಿನ್ನ ರೂಮ ಇದು? ನಿಂದು ಆ ಕಡೆನಾ? ಇದೇ ಮನೆ ಕಣ. ಬಂದಿದ್ದೀವಲ್ಲ ನಾವು. ಅದೇ ಅದು ಹಿಂಗೆ ಬ್ಯಾಕ್ ಸೈಡೇ ಬಂದ್ಬಿಟ್ಟು ಹಂಗಾಗಿ ಅದು ಡೆಮಾಲಿಷನ್ ಮಾಡೋದು. ಇದೇ ಮನೆ ಕಣ, ಹತ್ರನೇ ಬಂದ್ಬಿಟ್ಟು ಜಾಗ. ಚೆನ್ನಾಗಿದೆ ಇಲ್ಲಿ ಮನೆ ಮುಂದೆ ಮನೆ. ಮನೆ ಬರ್ಬಾರ್ದಂದ್ರೆ ಬೆಂಗಳೂರಲ್ಲಿ ಇರೋ ಎಲ್ಲ ಮನೆ ಸ್ವಂತ ಇರ್ಬಾರ್ದು. ಚಾಯ್ ಪೀಲೋ. ಕೌಶಿಕ್ ನೀನು ಹೋಗ, ಅಲ್ಲಿ ಜನ ಬರ್ತಾ ಇರ್ತಾರೆ, ಪರವಾಗಿಲ್ಲ. ಇಲ್ಲ ಈ ಊಟ ಮಾಡ್ಕೊಂಡು ಇಲ್ಲ, ತೋಟ ಚೆನ್ನಾಗಿದೆ. ಕೌಶಿಕ್ ಅಲ್ವಾ, ನಿಂತ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿ ಹೋಗೋಣ. ಜಾಗ ಫೈನಲಿ ಕಷ್ಟಪಟ್ಟು ಅಶ್ವಿನಿ ಅಂತ ಅದರಿಂದನೇ ನಮಗೆ ಈ ಥರ ನೋಡಿ ಹೆಂಗಿದೆ, ಜನ ಸಾಗರ ಆಗಿದೆ. ಸೊ ನಾವು ಬಂದಾಕಿ ಕಾಯ್ತಾ ಇದ್ದಾರೆ. ಇದೊಂದು ಡ್ರ್ಯಾಗನ್ ಕಾಯ್ತಾ ಇದೆ. ಇದೇ ನೋಡಿ ಕೌಶಿಕ್ ಅವ್ರ ತೋಟ. ಇಲ್ಲಿ ಯಾರೋ ನಿಂತಿದ್ದಾರೆ. ಅಶ್ವಿನಿ, ಇಲ್ಲಿ ಹಾವು ಉಂಟು, ಹುಷಾರಾಗಿ ಹೋಗು. ಇಲ್ಲಿ ಹಾವು ಉಂಟು. ಓ ಮೈ ಗಾಡ್, ಸಮುದ್ರನ ದಾಟ್ಬಿಟ್ಟು ಹೋದ್ವಿ, ಚಪ್ಪಲಿ ಮಿಸ್ ಆಗೋಯ್ತು. ಇಲ್ಲ ಮಚ್ಚ, ನಾವು ಇಲ್ಲ ನಡ್ಕೊಂಡು ಇದ್ರಲ್ಲಿ ಇಳಿದು ನಡ್ಕೊಂಡು ಆ ಕಡೆ ಹೋದ್ವಿ ನಾವು. ಯಾವ ಪೊರೆ ಎಲ್ಲ ನೋಡಿದ್ವಲ್ಲೋ ನಾವು. ಹೋಗ್ಬೇಕಾದ್ರೆ ಚಪ್ಪಲಿ ಹೊಟ್ಟೋಯ್ತು, ಇದನ್ನ ದಾಟ್ಬಿಟ್ಟು ಹೋದ್ವಿ ನಾವು ಸಮುದ್ರ. ಇಲ್ಲ ಇಲ್ಲ ಇಲ್ಲ, ಚಪ್ಪಲಿ ಹೋಗಿದ್ದು ಹಾವು ಪೊರೆ ನೋಡಿ ಮುಂದೆ ಹೋದ್ಮೇಲೆ ಇಲ್ಲೇ ಚಪ್ಪಲಿ. ಇಲ್ಲ ಇಲ್ಲ ಇಲ್ಲ, ಅಷ್ಟು ದೂರ ನಡ್ಕೊಂಡ್ ಬಂದ್ವಲ್ಲ ನಾವು. ಅವರಪ್ಪ ಅಲ್ಲಿ ಇದ್ ಮಾಡ್ತೀವಿ ನೋಡು. ಹಾಯ್ ಫ್ರೆಂಡ್ಸ್, ಫುಲ್ ಟಯರ್ಡ್. ಫ್ರೆಂಡ್ಸ್ ಬಿಟ್ಟು ಬೇರೆನೇ ಹೇಳ್ರಮ್ಮ. ಸಾಕ್ ಬಂದ್ರ ಕೈ ಹಿಡ್ ಕರ್ಕೊಂಬರೋ. ಏನು ಬಿಸಿಲಿಲ್ಲ, ತಣ್ಣೇ ಇದೆ ಇಲ್ಲಿ. ಅಯ್ಯ ಅಶ್ವಿನಿ ಒಯ್ತಾ ಅಡಿಯುತ್ತಾ ನೋಡ್ರಿ. ಅಶ್ವಿನಿನ ವಾವ್, ಏನು ಅಡ್ವೆಂಚರಸ್ ಮಾಡ್ತಾ ಇದೀವಿ ನೋಡಿ ಈಗ. ಸೊ ಮೈ ಗಾಡ್, ದಿಸ್ ಈಸ್ ದ ಅಡ್ವೆಂಚರಸ್ 2025. ಬಚ್ಚ ಇಲ್ಲಿ ಮೀನು ಹಿಡ್ಕೊಡ್ಲಾ ಬಾಟ್ಲಲ್ಲಿ ಹಿಂಗೆ 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 ಅಂದೆ
ಅಯ್ಯ ನೋಡು ಕೊಕ್ರೆ ನೋಡು ಕೊಕ್ರೆ. ಮತ್ತೆ ಅದನ್ನೇ ಹೇಳಿ. ಏಯ್ ಇವಾಗ ಅಲ್ಲೇ ಹೋಗೋದು ನಾವು, ಅಲ್ಲಿ ಹೋಗ್ತಾರ ನೋಡಿ. ನೀವು ಹೋಗ್ಬಿಟ್ಟು ಬನ್ನಿ, ಅಲ್ಲೇ ಕೂತಿದ್ದು. ಅಯ್ಯ ನೀವ್ ಹೇಳದ್ ನಾವೇನ್ ಕೇಳೋದು. 2 ನಿಮಿಷ ಅಲ್ಲೇ ನಿಂತ್ಕೊಂಡ್ಬಿಡಿ, ಹೊರಗಡೆ ಹೋಗ್ಬಿಡ್ತೀರಾ. ಬಬ್ರು ವಾಹನ ನಡ್ರಿ ಆಯ್ತಾಯ್ತು. ರೈಟ್ ಬರುತ್ತೆ. ಇನ್ನೊಂದ್ ಕಡೆ 4 ಎಕರೆ ಇದೆ, 1000 ಅಡಿಕೆ ಹಾಕಿದೇನಂತ. ಅವನೇ ಶ್ರೀಮಂತ. ಯಾರು? ಅಡಿಕೆ ಒಳ್ಳೆ ದುಡ್ಡು. ಅಂದ್ರೆ ಇವಾಗ ಹಾಕಿರೋದು, ಇನ್ನ ಬರಕ್ 6-7 ವರ್ಷ ಆಗುತ್ತೆ. ಅದಕ್ಕೆ ತಕ್ಕಂತ ಕೆಲಸ ಮಾಡ್ಬೇಕು, ಅವ್ನು ಮಾಡ್ತಾನೆ. ಅಡಿಕೆ 6-7 ವರ್ಷ ಅಲ್ಲ ಅನ್ಸುತ್ತಲ್ವಾ? ಫೋನ್ ಕಿತ್ಕೊ ಮಚ್ಚ ಅವನ ಕೈಯಲ್ಲಿ. ನಾನ್ ಮಾತಾಡ್ದಾಗ ನನ್ ಹಿಂಗಂತ, ಅವ್ರು ಮಾತಾಡ್ದಾಗ ಅವ್ರ ಹತ್ರ ಹಿಂಗೋದ. ಅದೇ ಕೊಡು ಕ್ಯಾಮ್ರಾಮನ್ ಕೆಲಸ. ಏನ್ರಿ ಮೀಡಿಯಾ ಗೊತ್ತಲ್ಲ, ಅವನು ವಿಡಿಯೋ ಬಿಟ್ಟಾಗ ಎಷ್ಟು ವರ್ಷ ಬೇಕು? ಏನ್ರಿ ಮೀಡಿಯಾ ಎಷ್ಟು ವರ್ಷ ಬೇಕು ಅಡಿಕೆ ಬರಕ್ಕೆ? 4 to 5 years. ಹೈಬ್ರಿಡ್ ಅದು. 7 ವರ್ಷ 8 ವರ್ಷ. 7 ವರ್ಷಕ್ಕೆ ಬೇಗ ಬರುತ್ತಾ? ತೆಂಗಿನ ಗಿಡನೂ ಅಷ್ಟೇ 7 ಇಂದ 8 ವರ್ಷ. 9 ತನಕ ಡ್ಯೂರೇಷನ್ ನಿಮ್ಗೆ ಫಲ ಬಿಡಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ಬರ್ತಿರೋದೆಲ್ಲ ಅಡಿಕೆನೂ ಅಷ್ಟೇ 7 ವರ್ಷಕ್ಕೆ ಬಂದ್ರೆ ಅದೇ ಹೈಬ್ರಿಡ್ ಕಾಯಿಗಳು. ಕಾಯಿ ಬಿಟ್ಟು ಇದಾಗೋಷ್ಟು ಬಾಗುತ್ತೆ. ನೀವು ಹೇಳ್ದಂಗೆ ನಡೀರಿ. ಆಯ್ತು ಹೈಬ್ರಿಡ್ ನಮ್ಮೂರ್ ಕಡೆ ಎಲ್ಲ ಸಿಗೋದು, ನಮ್ ಶಿವಮೊಗ್ಗದ ಕಡೆ ಸಿಗುತ್ತೆ. 7 ವರ್ಷ 7 ವರ್ಷಕ್ಕೆ ಫಲ ಚೆನ್ನಾಗಿ ಬರಲ್ಲ, 8 ವರ್ಷಕ್ಕೆ ಚೆನ್ನಾಗಿ ಬರುತ್ತೆ. 9ನೇ ವರ್ಷದಿಂದ 9ನೇ ವರ್ಷದಿಂದ ಸಾರಿ ಗೈಸ್ ಅಡಲ್ಟ್ ಜೋಕ್. 3 ಗೈಸ್ ಅಡಲ್ಟ್ ಜೋಕ್ ಅಂತೆ. 7 ವರ್ಷ 8 ವರ್ಷಕ್ಕೆ ಬಿಡೋದಲ್ಲ, ಅಷ್ಟೊಂದಕ್ಕೆ ಸೇಲ್ ಆಗಲ್ಲ. ಬೈ ಬಾರ ತೋರ್ಸಕ್ ಬರ್ತಾನೆ. ನಾರ್ಮಲ್ ಮಾತಾಡಿದ್ರೆ ಏನೋ ಸೈಲೆಂಟ್ ಆಗಿ ಹೋಗಿರೋದು. ನೋಡಿ ಫ್ರೆಂಡ್ಸ್, ಇದು ಮಳೆಗಾಲದಲ್ಲಿ ತೊಳೆ ಆಗುತ್ತೆ, ಬೇಸಿಗೆಗಾಲದಲ್ಲಿ ತೊಳ್ಕೊಳ್ಳೋ ಜಾಗ. ಒಂಥರ ಸುಲಭ ಶೌಚಾಲಯ ಅನ್ಬೋದು. ಎಲ್ಲ ಇಬ್ಬಿದ್ರು ಜನ ಒಟ್ಟಿಗೆ ಪಾಪ ಸುಂದರ ಅವಾಗಿಂದ ಅವರಿಗೆ ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ಅಡ್ವೆಂಚರಸ್ ಡೇ ಆಗಿತ್ತು. ಮತ್ತಷ್ಟು ಅಡ್ವೆಂಚರ್ಸ್ ಮಾಡ್ತಾನೆ ಇರ್ತೀವಿ. ಬಂದಿದ್ದೀವಿ, ಕೌಶಿಕ್ ಕರ್ದ ಅಂದ್ಬಿಟ್ಟು ನಾವು ಖುಷಿಗೆ ಅವ್ರ ಊರಿಗೆ ಬಂದು ನೋಡಿದ್ದೀವಿ. ನಾವು ಇದು ನಮ್ಮ ಫ್ರೆಂಡ್ಶಿಪ್. 400 ಕಿಲೋಮೀಟರ್ ಬಂದಿದ್ವಿ ಒಂದು ಗೃಹ ಪ್ರವೇಶಕ್ಕೆ, ಆದ್ರೆ ಅವ್ನಿಗೇನು ಗಿಫ್ಟ್ ಕೊಟ್ಟಿಲ್ಲ. ಅವನು ವಿಯೆಟ್ನಾಮ್ ಇಂದ ನಾವಿಲ್ಲೇ ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲೇ ಬೆಂಗಳೂರಾ? 400 ಕಿಲೋಮೀಟರ್ ದೂರದಿಂದ ಬಂದಿದ್ವಿ. ಇವ್ರು ಹಾವು ನೋಡ್ಬೇಕಂತ ಇವ್ರು ಫ್ರೆಂಡ್ಸ್, ಇವರು ಪಾಯಸ ಕುಡಿ ಅಂದ್ರೆ ಗಂಟೆಗೆಲ್ಲ ಸೋರ್ಕೊಂಡ್ಬಿಡಿಯಾಳೆ. ಅದೇ ಮಾಡ್ತಾನೆ ಹೇಳಿದ್ದು. ಫೌಂಡೇಶನ್ ಹಿಂಗೆ ನೋಡು, ಅವಾಗಿಂದ ನಿಂಗಂದ ಇಲ್ಲೆಲ್ಲ ಬಂತು. ಆಮೇಲೆ ನಾನು ಅಲ್ಲಿ ಹೋಗಿ ಇದು ಸರ್ಪೆಂಟ್ ಆಯಿಲ್ ಹಾಕಿ ತೊಳ್ಕೊಂಡ್ಬಂದೆ. ಈ ಕಡೆ ಮುಟ್ಬೇಡಿ ಸರ್ಪೆಂಟ್ ಆಯಿಲ್ ಹಾಕೋಬೇಕು.
ಪೆಟ್ರೋಲ್ ಹಾಕಿ ಬಂದಿದ್ದ ರೂಟಲ್ಲೇ ಹೋಗ್ಬೇಕು, ಅವಾಗಲೇ ಯಾವ ಸಿಗೋದು. ನಮ್ಮ ಫ್ರೆಂಡು ಇವತ್ತು ಇಲ್ಲೇ ಉಳ್ಕೊಳ್ಳಿ, ನಾಳೆ ಬೆಳಗ್ಗೆ ಕೋಳಿ ಕುಯ್ಯೋಣ ಅಂತ ಹೇಳಿದ್ದಾರೆ. ನಾಟಿ ಕೋಳಿ ಸಾರು ಬೆಳಗ್ಗೆ ಮುದ್ದೆ ಮಾಡಿಸ್ಕೊಂಡು ತಿನ್ಕೊಂಡು ಮುದ್ದೆ ಇಲ್ಲಿ ಮಾಡಲ್ಲ, ಕಡೆ ಹೋಗ್ತೀವಿ. ಸೊ ನೀರು ದೋಸೆ ಮಾಡ್ತಾರೆ. ನೀರು ದೋಸೆ, ನಾಟಿ ಕೋಳಿ ಸಾರು ನಾಳೆ ಬೆಳಗ್ಗೆ ಆ ಡಿಶ್. ಈ ಊರು ಸ್ಪೆಷಲ್. ಈ ಊರಿನ ಓಕೆ ಗೈಸ್, ಸೊ ಇಲ್ಲಿಗೆ ಬ್ಲಾಗ್ ಸ್ಟಾಪ್ ಮಾಡ್ತಾ ಇದ್ದೀನಿ.